ಶ್ರೀ ಗುರುಭ್ಯೋ ನಮಃ. ಗುರುಪರಂಪರಾಯ ನಮಃ. ಎಲ್ಲ ಭಕ್ತಾದಿಗಳಿಗೆ ನವರಾತ್ರಿ ಹಬ್ಬದ ಪಂಚಮ ದಿನ 5ನೇ ದಿನದ ಶುಭಾಶಯಗಳು. ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಇವತ್ತಿನ ದಿನ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಳಾದಂತಹ ವಾರಾಹಿ ದೇವಿಯ ದಿನ ಇವತ್ತು. ಅಂದರೆ ಜಗತ್ಪ್ರಸೂತಿಕ ಅಂತಲೂ ಹೇಳುತ್ತಾರೆ, ಕೆಲವೊಂದು ಜಾಗದಲ್ಲಿ ಬಾಣಂತಿಗಳ ದಿನ ಅಂತಲೂ ಹೇಳುತ್ತಾರೆ. ಆ ಥರ ಇವತ್ತಿನ ದಿನ ವಿಶೇಷತೆ ಎಂದಿನಂತೆ ಇವತ್ತು ಮಕ್ಕಳಿಗೆ ಪಾದಗಳನ್ನು ತೊಳೆದು ಪೂಜೆಗಳನ್ನು ಮಾಡಿ ಅವರಿಗೆ ಫಲದಕ್ಷಿಣೆಗಳನ್ನು ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ಇವತ್ತು ಶ್ರೀ ವಾರಾಹಿ ದೇವಿಯ ಅಂದರೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ. ಯಾವ ಮನುಷ್ಯನು ತನ್ನ ಕಷ್ಟ ಕಾರುಣ್ಯಗಳಿಂದ ನಿವಾರಣೆ ಆಗಬೇಕಾದರೆ ಅವನು ಮಾಡಬೇಕಾದಂತಹ ಕರ್ತವ್ಯ ವಾರಾಹಿ ದೇವಿಯ ಆರಾಧನೆ ಮಾಡಬೇಕು. ಇದಕ್ಕೆ ನಿದರ್ಶನವಾಗಿ ಸಾಕ್ಷಾತ್ ಶಂಕರಾಚಾರ್ಯರು ಭಿಕ್ಷಾಟನೆಯನ್ನು ಮಾಡಬೇಕು ಅಂತ ಹೊರಟಾಗ ಮೊದಲನೇದಾಗಿ ಯಾದೇವಿ ಸರ್ವಭೂತೇಷು ಮಾತೃರೂಪನ ಸಂಸ್ಥಿತ, ತಾಯಿಯವರಿಗೆ ನಮಸ್ಕಾರವನ್ನು ಮಾಡಿ ಭಿಕ್ಷಾಟನೆಯನ್ನು ಮಾಡುತ್ತಾರೆ. ಆ ತಾಯಿಯ ನಮಸ್ಕಾರವನ್ನು ಮಾಡಿದ ನಂತರ ಸಾಕ್ಷಾತ್ಕಾರವಾಗಿ ವಾರಾಹಿ ದೇವಿ ಭಗವಂತನ ಸ್ವರೂಪನಾದಂತಹ ಶಂಕರಾಚಾರ್ಯರಿಗೆ ಕಾಣಿಸಿಕೊಂಡು ನಿನ್ನ ಭಿಕ್ಷಾಟನೆಯಲ್ಲಿ ಬಡವರಿಗೆ ಅಂದರೆ ಬಡ ಮಕ್ಕಳಿಗೆ ಅನ್ನದಾನವನ್ನು ಮಾಡುವಂತಹ ಒಂದು ಉದ್ದೇಶವಾಗಿ ನೀನು ಸಂಕಲ್ಪ ಮಾಡಿಕೊಂಡು ಈ ಒಂದು ಭಿಕ್ಷಾಟನೆ ಮಾಡು, ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ದೇವಿ ಅವಪಾಸನೆಯನ್ನು ಕೊಟ್ಟಳು ಅನ್ನುವಂತಹ ಒಂದು ಇತಿಹಾಸ ಇದೆ. ಆ ರೀತಿಯಾಗಿ ನಾವು ಮಕ್ಕಳಿಗೆ ನಮಗೆ ಕೈಲಾದಂತಹ ಮಕ್ಕಳಿಗೆ ನಾವು ಊಟಗಳನ್ನು ಹಾಕಬೇಕು, ಯಾವತ್ತಾರು ಸರಿ. ಈ ರೀತಿಯಾದಂತಹ ಮಾಡುವಂತಹ ಒಂದು ವಿಶೇಷತೆಯಿಂದ ಅನ್ನದಾತ ಸುಖೀಭವ ಅನ್ನುವಂತಹ ಮಾತು ಆ ಮಕ್ಕಳ ಬಾಯಿಯಿಂದ ಬರ್ತದೆ. ಹಾಗಾಗಿ ಆ ಒಂದು ಮಕ್ಕಳ ಒಂದು ಪರಿಪೂರ್ಣವಾದ ಆಶೀರ್ವಾದದಿಂದ ಅವರಿಗಿರುವಂತಹ ಎಲ್ಲ ಕಷ್ಟಗಳು, ನಿಮಗಿರುವಂತಹ ಕಷ್ಟಗಳು ನಿವಾರಣೆಯಾಗಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವೆಲ್ಲ ಸಿಗ್ತದೆ, ಸೌಭಾಗ್ಯಗಳು ಸಿಗ್ತದೆ. ಹಾಗಾಗಿ ನವರಾತ್ರಿಯ ವಿಶೇಷತೆಯಲ್ಲಿ 5ನೇ ದಿನದಲ್ಲಿ ಪಂಚಮ ವಾರಾಹಿ ಅಂತ ಬಂಗಾರದಂತಹ ದೇವಿ ಆ ಒಂದು ವಾರಾಹಿ ದೇವಿ. ಹಾಗಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು.